ಆಗ್ನೇಯ ಪದವೀಧರ ಎನ್ಡಿಎ ಅಭ್ಯರ್ಥಿ ಕೆಎಂ ಸುರೇಶ್ ಪ್ರಚಾರ ಮಧುಗಿರಿ. ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಕೆಎಂ ಸುರೇಶ್ ಮಧುಗಿರಿ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಹಾಗೂ ವಕೀಲರ ಸಂಘಕ್ಕೆ ಭೇಟಿ ನೀಡಿ ಬಿರುಸಿನ ಪ್ರಚಾರ ನಡೆಸಿದರು. ನಂತರ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು, ನಾನು ಮೂಲತಃ ದಾವಣಗೆರೆಯ ಜಿಲ್ಲೆಯವನಾಗಿದ್ದು ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಸಂಘ ಪರಿವಾರಕನಾಗಿ ಸುಮಾರು 27 ವರ್ಷಗಳಿಂದ ಕೆಲಸ ಮಾಡುತ್ತಾ ಬಂದಿದ್ದೇನೆ. ಸೋಮೇಶ್ವರ ವಿದ್ಯಾನಿಲಯ ಎಂಬ ಶಾಲೆಗಳ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. 33 ವಿಧಾನಸಭಾ ಕ್ಷೇತ್ರವುಳ್ಳ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಅವಕಾಶ ಮಾಡಿಕೊಟ್ಟಿದೆ. ಪದವೀಧರರ ಹಾಗೂ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡುವ ಅವಕಾಶ ಮಾಡಿಕೊಡಿ ಎಂದರು. ವಕೀಲರಿಗಾಗಿ ವಿಧಾನ ಪರಿಷತ್ನಲ್ಲಿ ಸ್ಥಾನಕ್ಕೆ ಹೋರಾಟ ಮಾಡುತ್ತೇನೆ ಹಾಗೂ ನಾನು ವೈಯಕ್ತಿಕವಾಗಿ ಪದವೀಧರರಿಗಾಗಿ ಸಂಕಲ್ಪ ಮಾಡಿದ್ದೇನೆ. ಚುನಾವಣೆ ಮುಗಿದ 6 ತಿಂಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಗ್ರಂಥಾಲಯವನ್ನು ತೆರೆಯುವುದರ ಮೂಲಕ ಸ್ಪರ್ಧಾ ಪರೀಕ್ಷೆಗಳಿಗೆ ಮಕ್ಕಳನ್ನು ತಯಾರು ಮಾಡುವ ಸಂಕಲ್ಪವನ್ನು ಉಚಿತವಾಗಿ ಮಾಡುತ್ತೇನೆ. ನಿರಂತರವಾಗಿ ಉದ್ಯೋಗ ಮೇಳವನ್ನು ಮಾಡುವುದರ ಮೂಲಕ ಉದ್ಯೋಗ ನೀಡುವ ಕಂಪನಿಗಳಿಗೆ ಉದ್ಯೋಗ ಪಡೆಯುವ ಆಕಾಂಕ್ಷಿಗಳಿಗೆ ಸೇತುವೆಯಾಗಿ ಕೆಲಸ ಮಾಡುತ್ತೇನೆ ಎಂದರು. 2,000 ರೂಪಾಯಿ ಯುವ ನಿಧಿ ನೀಡಿ ಉದ್ಯೋಗ ಆಕಾಂಕ್ಷಿಗಳಿಗೆ ಮೂಗಿಗೆ ತುಪ್ಪ ಸುರಿಯುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಟೀಕಿಸಿದರು. ಸಂದರ್ಭದಲ್ಲಿ ನಿಕಟಪೂರ್ವ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷ ಬಿಕೆ ಮಂಜುನಾಥ್, ಜನಮುಖಿ ಸಂಸ್ಥೆಯ ಅಧ್ಯಕ್ಷ ಎಲ್ಸಿ ನಾಗರಾಜು, ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ರಮೇಶ್, ಟಿಜಿ ಗೋವಿಂದರಾಜು, ಐಡಿಎಲ್ಇ ಶಂಕರ್ ಹಾಗೂ ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರು ಹಾಜರಿದ್ದರು. ನಾನು ಕೆಎಂ ಸುರೇಶ್ ಅಂತ ಹೇಳಿ ಮೂಲತಃ ದಾವಣಗೆರೆಯವನು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಸಂಘ ಪರಿವಾರದ ಕಾರ್ಯಕರ್ತನಾಗಿ ಸುಮಾರು ಒಂದು 26-27 ವರ್ಷ ಕೆಲಸ ಮಾಡ್ತಾ ಇದ್ದೇನೆ. ಸೋಮೇಶ್ವರ ವಿದ್ಯಾಲಯ ಅಂತ ಹೇಳಿ ಸ್ವಲ್ಪ ಕೆಲವು ಸ್ಕೂಲ್ಗಳ ಮುಖಾಂತರ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಕೋಲಾರದಿಂದ ಅಪ್ ಟು ದಾವಣಗೆರೆ ಜಿಲ್ಲೆಯ ಹುಗುಡ್ಗಾದ್ರಿ ತನಕ ಸುಮಾರು 600 ಕಿಲೋಮೀಟರ್ ಇರ್ತಕ್ಕಂಥ 33 ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಂಥ ಒಂದು ಆಗ್ನೇಯ ಪದವಿ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು JDS ಜನತಾದಳದ ಸಂಯುಕ್ತ ಅಭ್ಯರ್ಥಿಯಾಗಿ ಸಂಘಟನೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಪದವೀಧರ ಧ್ವನಿಯಾಗಿ ಪರಿಣಾಮಕಾರಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡೋಕ್ಕೆ, ಉಪನ್ಯಾಸಕರ ಮತ್ತು ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ವಿನಂತಿ ಮಾಡೋದ್ರ ಜೊತೆಗೆ ನೆಕ್ಸ್ಟು ನಮ್ಮ ವಿಧಾನಸಭೆಯ ಸ್ಥಾನಗಳು ಜಾಸ್ತಿ ಆದಾಗ ಸಹಜವಾಗಿ ವಿಧಾನ ಪರಿಷತ್ತಿನ ಸ್ಥಾನಗಳು ಜಾಸ್ತಿ ಆಗ್ತವೆ, 3ನೇ ಒಂದು ಭಾಗ. ಹಾಗಾಗಿ ನಾನು ಇಲ್ಲಿ ವಕೀಲರ ಮಿತ್ರರಲ್ಲೂ ಅದನ್ನೇ ಅವರು ನನಗೊಂದು ಮನವಿ ಮಾಡಿದ್ರು. ನನ್ನ ಮನಸ್ಸಲ್ಲಿರುವಂಥದ್ದು ವಕೀಲರಿಗೋಸ್ಕರನೇ ವಿಧಾನ ಪರಿಷತ್ನಲ್ಲಿ ಒಂದು ಸ್ಥಾನಕ್ಕಾಗಿಯೇ ಒಂದು ಹೋರಾಟ ಮಾಡಬೇಕು, ಅವರ ವಿಚಾರಧಾರೆಗಳ ಜೊತೆಗೆ ಇರಬೇಕು ಅಂತ ಒಂದು ಸಂಕಲ್ಪ ಮಾಡಿ ಇವತ್ತು ಮಧುಗಿರಿ ಪ್ರವಾಸ ಮಾಡಿದಾಗ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ತುಂಬ ಅಭೂತಪೂರ್ವವಾದಂಥ ಸ್ಪಂದನೆ ಕೊಟ್ಟರು. ಹಾಗಾಗಿ ಅವರೆಲ್ಲರಿಗೂ ಧನ್ಯವಾದ ಅರ್ಪಣೆ ಮಾಡ್ತಾ ಮಧುಗಿರಿಯ ಎಲ್ಲ ಈ ಭಾಗದ ಜನರು JDS ಮತ್ತು ಬಿಜೆಪಿಯ ಅಭ್ಯರ್ಥಿಗೆ ನಾನು ಬೆಂಬಲಿಸಂತ ವಿನಂತಿ ಮಾಡ್ತೀನಿ. ನಮಸ್ಕಾರ. ನನ್ನ ಜೊತೆಗೆ ನಮ್ಮ ಪಕ್ಷದ ಮುಖಂಡರ ಅಂತ ಮಂಜಣ್ಣವ್ರು ಇದ್ದಾರೆ, ನಾಗರಾಜ್ ಸರ್ ಇದ್ದಾರೆ, ಇಮಾನ್ ಸರ್ ಇದ್ದಾರೆ, ನಮ್ಮ ಗುರುಗಳಿದ್ದಾರೆ, ಗೋವಿಂದಪ್ಪನವರು ಇದ್ದಾರೆ, ರಮೇಶ್ ಅವರು ಇದ್ದಾರೆ. ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಬೆಳಗ್ಗೆಯಿಂದ ನನ್ನ ಜೊತೆ ಪ್ರವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರಕ್ಕೆ ಒಂದು ಹೃತ್ಪೂರ್ವಕ ಧನ್ಯವಾದ. ಎನ್ರೋಲ್ಮೆಂಟ್ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಇದೆ ಅಂತ ಅದೊಂದು ಅವೇರ್ನೆಸ್ ಕೊಟ್ಬಿಡಿ ಸರ್. ಆಲ್ಮೋಸ್ಟ್ ಸೆಪ್ಟೆಂಬರ್ 15ನೇ ತಾರೀಕು ತನಕ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಸಮಯ ಇದೆ. ಅವಕಾಶ ಇದ್ದವರು, ಮಾಡಿಸದೇ ಇದ್ದವರು ದಯಮಾಡಿ ಮಾಡಿಸ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಸರ್, ಪ್ರಸ್ತುತ ಏನಿದೆ ಪದವೀಧರರು ನಿರುದ್ಯೋಗ ಸಮಸ್ಯೆ ಹೆಚ್ಚಿನದಾಗಿದೆ ನಮ್ಮ ರಾಜ್ಯದಲ್ಲಿ. ಅದರ ಬಗ್ಗೆ ಸರ್ ನಿಮ್ಮ ವಿಶ್ಲೇಷಣೆ? ಸರ್, ಈಗ ಎಲ್ಲದನ್ನೂ ಸರ್ಕಾರನೇ ಕೆಲಸ ಕೊಡುತ್ತೆ ಅಂತ ಹೇಳ್ಕೊಳ್ಳೋದು ನಂದು ತಪ್ಪೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ನಿಜವಾದ ಪದವೀಧರರಿಗೆ ಅರ್ಹರಿಗೆ ಕೆಲಸ ಕೊಡಬೇಕಾದ್ರೆ ಸರ್ಕಾರದ ಕರ್ತವ್ಯ ಹೌದು. ಮೊನ್ನೆ ಲೋಕಸೇವಾ ಅಧ್ಯಕ್ಷ ಶಿವಶಂಕರಪ್ಪ ಸಾವ್ಕಾರ್ ನೋಡಿದ್ರಲ್ಲಿ ನೀವು ಎಷ್ಟು ಜನ ಪದವೀಧರಿಗೆ ಅನ್ಯಾಯ ಮಾಡಿ ಒಬ್ಬ ಲೋಕಸೇವಾ ಅಧ್ಯಕ್ಷನ 40,000 ರೂಪಾಯಿಗೆ ಒಂದು ಸರ್ಟಿಫಿಕೇಟ್ ಮಾಡಿಸಿ ತನ್ನ ಮಗಳಿಗೆ ಕೆಲಸ ಕೊಡೋದ್ರ ಮುಖಾಂತರ ಹೈಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಂಡಿರೋದು ಘಟನೆಗಳು ನಡೆದಿವೆ. ಅದ್ರ ಜೊತೆ ನಾವು ವೈಯಕ್ತಿಕವಾಗಿ 2 ಸಂಕಲ್ಪ ಮಾಡಿದ್ದೀನಿ ಪದವೀಧರಿಗೋಸ್ಕರ. ಒಂದು, ಚುನಾವಣೆ ಮುಗಿದ 6 ತಿಂಗಳೊಳಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಲೈಬ್ರರಿ ತೆರೆಯೋದ್ರ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಮಕ್ಕಳನ್ನ ತಯಾರು ಮಾಡುವಂಥ ಒಂದು ಸಂಕಲ್ಪ ಮಾಡಿದ್ದೀನಿ. ಅದು ನಮ್ಮ ಸೇವಾ ಸಂಸ್ಥೆ ಅಡಿಯಲ್ಲಿ ಉಚಿತವಾಗಿ. 2ನೇ, ನಿರಂತರವಾಗಿ ಉದ್ಯೋಗ ಮೇಳಗಳು ಮಾಡೋದ್ರ ಮುಖಾಂತರ ಆ ಉದ್ಯೋಗ ಕೊಡೋಂಥ ಕಂಪ್ನಿಗಳಿಗೆ ಮತ್ತು ಉದ್ಯೋಗದ ಆಕಾಂಕ್ಷಿಗಳ ಪದವೀಧರ ಬಂಧುಗಳಿಗೆ ಸೇತುವೆಯಾಗಿ ಕೆಲಸ ಮಾಡೋಂಥ 2 ಕೆಲಸಗಳನ್ನ ಅತಿ ಶೀಘ್ರದಲ್ಲಿಯೇ ಪರಿಷತ್ ಚುನಾವಣೆ ನಡೆದ 6 ತಿಂಗಳೊಳಗೆ ನಿರಂತರವಾಗಿ ಮಾಡುವಂಥ ಕೆಲಸ ಜೊತೆಗೆ ಸರ್ಕಾರದ ಏನೇನು ಸವಲತ್ತುಗಳು ಬೇಕು ಅದನ್ನು ಕೊಡಿಸೋದಕ್ಕೆ ಹೋರಾಟದ ಜೊತೆಗೆ ವೈಯಕ್ತಿಕವಾಗಿ 2 ಕೆಲಸಗಳು ನಿರಂತರವಾಗಿ ಮಾಡ್ತೀನಿ ಅಂತ. ಸರ್, ಈಗ ಪದವೀಧರರು ಶಿಕ್ಷಣ ಪಡೆಯೋಕ್ಕೆ ಈಗ ಕೆಲಸ ಸಿಗದೆ ಇನ್ ಟೈಮ್ ಏನಾಗುತ್ತೆ, ಸಮಸ್ಯೆ ಎದುರಾಗುತ್ತೆ ಸರ್. ಅಂಥದಕ್ಕೆ ನಿಮ್ಮ ಸರ್ಕಾರ ವತಿಯಿಂದ ಮುಂದೆ ಸರ್, ಈಗ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದಾವಲ್ಲ, ಸರ್ಕಾರ ತುಂಬಿಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇಲ್ಲ. 2,000 ರೂಪಾಯಿನೋ 3,000 ರೂಪಾಯಿ ಯುವ ನಿಧಿ ಕೊಡೋದ್ರ ಮುಖಾಂತರ ಅವ್ರನ್ನ ಮೂಗಿಗೆ ತುಪ್ಪ ಹೊರಿಸೋಂಥ ಕೆಲಸ ಮಾಡ್ತಾ ಇದೆ. ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಅತಿ ಶೀಘ್ರದಲ್ಲಿ ಪ್ರತಿಭಾನ್ವಿತ ಪದವೀಧರರಿಗೆ ತುಂಬೋದ್ರ ಮುಖಾಂತರ ಆ ಉದ್ಯೋಗದ ಆಕಾಂಕ್ಷಿಗಳಿಗೆ ನೀವು ಸಹಕಾರ ಮಾಡಬೇಕಾಗಿ ನಮ್ಮ ಸರ್ಕಾರವನ್ನು ಆಗ್ರಹ ಮಾಡ್ತಾರೆ. ಇನ್ನೇನು ಈಗ ಕೇಳಬೇಕು, ಬೇಗ ಹೋಗ್ಬೇಕು. ಸರ್, ಈಗ ಕೊನೆಯದಾಗಿ ಏನಾಗಿದೆ, ಈಗ ಶಿಕ್ಷಣ ಪಡೆಯುತ್ತಾರೆ
ಶಿಕ್ಷಣ ಪಡೆದಿದ್ದಾಗ ಈಗ ಅವ್ರಿಗೆ ಏನಾಗುತ್ತೆ, ನೀವು ಹೇಳಿದಾಗ ಕೌಶಲ್ಯ ಕಡಿಮೆ ಇರುತ್ತೆ, ಕೌಶಲ್ಯ ತರಬೇತಿ ಇರಲ್ಲ. ಅಂಥವಕ್ಕೆಲ್ಲ ಈಗ ಸರ್ಕಾರದಿಂದ ಅವರಿಗೆ ಮಾನ್ಯತೆ ಕೊಟ್ಟು ಶಿಕ್ಷಣ ಸಂಸ್ಥೆಯಿಂದನೇ ಕೌಶಲ್ಯ ತರಬೇತಿ ಕೊಡಿಸ್ಬೋದು ಸರ್ಕಾರದ ವತಿಯಿಂದ. ಮೋದಿಯವರು ಕೇಂದ್ರ ಸರ್ಕಾರ ಮಾಡಿರೋದು ಅದೇ ಮುದ್ರಾ ಯೋಜನೆ ಮುಖಾಂತರ ಸಾಲ ಕೊಡುವಂಥದ್ದು, ಕೌಶಲ್ಯದ ಅಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದೇ ಮೋದಿಯವರ ಚಿಂತನೆ. ಆ ಕಾನ್ಸೆಪ್ಟಿಗೆ ಎಲ್ಲ ಯುವಕರು ಧ್ವನಿಗೂಡಿಸಿ ಕೈ ಜೋಡಿಸಬೇಕು. ಅದ್ರ ಜೊತೆಗೆ ಏನು 2,000 3,000 ಕೊಡೋದ್ರ ಮುಖಾಂತರ ನಮಗೆ ಮುಗಿತು ತೋರಿಸಲ್ಲ, ಅದನ್ನು ಬಿಟ್ಟು ಆ ಸ್ಕಿಲ್ನ ನಾವು ಉಪಯೋಗಿಸ್ಕೊಂಡು ಮುದ್ರಾ ಯೋಜನೆಯಲ್ಲಿ ಅವಕಾಶಗಳಿದೆ, ಸರ್ಕಾರಗಳಲ್ಲಿ ಅವಕಾಶಗಳಿದೆ, ಏನೇನಿದೆ ಅವನ್ನೆಲ್ಲ ಪಡೆಯೋ ಅಂಥ ದಿಕ್ಕಲ್ಲಿ ನಮ್ಮ ಯುವಕರು ಸಹ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತ ಒಂದು ವಿನಂತಿ ನಮ್ಮ ಯುವ ಪದವೀಧರ ಬಂದರು. ಈಗ ಏನು ಸ್ಕೀಮ್ ಕೊಡ್ತಾ ಇದ್ದಾರೋ ಸ್ಟೇಟ್ ಗೌರ್ಮೆಂಟು, ಅದು ನಿರಂತರವಾಗಿ ಉಳಿಯುತ್ತಾ? ನೀವು ಹೇಳಿ ಈಗ ಕೊಡ್ತೀರ ಎಲ್ಲ ಸ್ಕೀಮ್ಗಳು? ಈಗಿನ ಸರ್ಕಾರದ ಅಜೆಂಡಾ ಅದು ಅವರು ಹೇಳ್ಬೇಕಾಗ್ತದೆ. ಅದು ಉಳಿಯುತ್ತಾ ಇಲ್ಲೋ ಅಂತ ನೀವು ಹೇಳ್ಬೋದಲ್ಲ ಅಂತ. ಅದು ಉಳಿಯೋದಿಲ್ಲ, ಸಮರ್ಪಕವಾಗಿ ಸ್ವಲ್ಪ ಇಲ್ವಲ್ಲ, ಜನಕ್ಕೆ ಉಳಿಯೋ ಪ್ರಶ್ನೆ ಇಲ್ವಲ್ಲ. ಅದರಿಂದ ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಏನು ಯೋಜನೆಗಳು ಮಾಡಿದ್ದಾರೆ, ಕೌಶಲ್ಯ ಅಭಿವೃದ್ಧಿ ಇರ್ಬೋದು, ಅಥವಾ ಇಲ್ಲಿನ ಯುವ ಜನತೆಯನ್ನ ವಿದ್ಯಾವಂತರ ಉದ್ದಿಮೆದಾರನಾಗಿ ಮಾಡಲಿಕ್ಕೆ ಹೊರಟಿರುವಂಥ ಯೋಜನೆಗಳಿದಾವೆ. ಭಾಳಷ್ಟು ಜನ ದೇಶದಲ್ಲಿ ಉದ್ದಿಮೆದಾರನ ಮಾಡಬೇಕು, ಮಾಲೀಕತ್ವವನ್ನು ಹೊಂದಬೇಕು ಅಂತೇಳಿ ಅವರ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ವಿನಿಯೋಗಿಸ್ತಿದ್ದಾರೆ. ಮತ್ತು ಅನೇಕ ಜನ ಈಗ ಅವರದೇ ಸ್ವಂತ ಉದ್ಯಮಗಳನ್ನು ಕಟ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕಲ್ಪಿಸಿದ್ದಾರೆ. ಟ್ರೈಬೇಟ್ ಕೊಟ್ಟವ್ರೆ, ಹಣ ಕೊಡ್ತಿದ್ದಾರೆ, ಸಬ್ಸಿಡಿ ರೂಪದಲ್ಲಿ ಯಂತ್ರೋಪಕರಣ ಒದಗಿಸ್ತಿದ್ದಾರೆ, ಭೂಮಿ ಕೊಡ್ತಿದ್ದಾರೆ. ಇವೆಲ್ಲವೂ ಶಾಶ್ವತವಾಗಿ ನಿರಂತರವಾಗಿ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ, ಅವ್ರ ಕುಟುಂಬಗಳು ಬೆಳಕಾಗಲಿಕ್ಕೆ, ಅವ್ರ ಗ್ರಾಮ ಬೆಳಕಾಗಲಿಕ್ಕೆ ಮಾಡುವಂಥ ಅಂಥ ಶಾಶ್ವತ ಕಾರ್ಯಕ್ರಮ. ಅದು ಬಿಟ್ಟು ನೀವು ಸುಮ್ಮನೆ ತಿಂಗಳಿಗೊಂದ್ಸಲ ಏನೋ ಕೊಡೋದು ಅದು ಭಾಳ ಶಾಶ್ವತ. ಮೋದಿಯವರು ಮೀನು ಕೊಡ್ತಾ ಇಲ್ಲ, ಮೀನು ಹಿಡಿಯೋದು ಕಲಿಸ್ತಾ ಇದ್ದಾರೆ. ಧನ್ಯವಾದಗಳು ಎಲ್ರಿಗೂ.